ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ಮೊಸರು ಈರುಳ್ಳಿನ 5 ನಿಮಿಷದಲ್ಲಿ ಮಾಡುವಂಥ ಒಂದು ಗ್ರೇವಿನ ಹೇಳ್ತಾ ಇದ್ದೇನೆ. ಮೊದಲು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಜೀರಿಗೆ ಹಾಕಿದರೂ ನಡೆಯುತ್ತೆ ಬರೀ. ಮತ್ತು ಉದ್ದಗೆ ಹೆಚ್ಚಿರುವ ಈರುಳ್ಳಿನ ಹಾಕಬೇಕು. ಚೆನ್ನಾಗಿ ಬ್ರೌನ್ ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ವಾಫರ್ಲು ಮುಚ್ಚಿಡಬೇಕು. ಸ್ವಲ್ಪ ಸಾಫ್ಟ್ ಮೆತ್ತಗೆ ಆದ ನಂತರ ಚೆನ್ನಾಗಿ ಕೈ ಆಡಿಸಿ ಗಟ್ಟಿ ಮೊಸರು ಹಾಕಬೇಕು. ಗಟ್ಟಿ ಮೊಸರು ಫ್ರೆಶ್ ಆಗಿರೋದು ಹಾಕಬೇಕು. ಹುಳಿ ಮೊಸರು ಹಾಕಿದರೆ ಟೇಸ್ಟ್ ಹೋಗುತ್ತೆ. ಗಟ್ಟಿ ಮೊಸರು ಹಾಕಿದರೆ ಗ್ರೇವಿ ಥರ ಚೆನ್ನಾಗಾಗುತ್ತೆ. ಇದು 5 ನಿಮಿಷದಲ್ಲಿ ಯಾರ ಬಂದರೆ ಬೇಗನೆ ಮಾಡ್ಬೋದು. ಮತ್ತು ಅದೇ ಥರ ಇನ್ನೊಂದು ಹಸಿ ಆಲೂಗಡ್ಡೆ ದೋಸೆನ ತೋರಿಸ್ತಾ ಇದ್ದೀನಿ. ಇದು ಕೂಡ ಕ್ವಿಕ್ ಆ್ಯಂಡ್ ಈಸಿ ಅಂತಾರಲ್ಲ, ಆ ಥರ ಬೇಗನೆ ಮಾಡ್ಕೋಬೋದು. ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1-2 ಹಸಿರು ಮೆಣಸಿನಕಾಯಿ ಹಾಕಬೇಕಾಗುತ್ತೆ. ನೀವು ಖಾರ ಬೇಕಾದರೆ ಜಾಸ್ತಿ ಕಡಿಮೆ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ನಂತರ ಇದಕ್ಕೆ ಈ ಥರ ಪೇಸ್ಟ್ ಥರ ಆದ ನಂತರ 1 ಬಟ್ಲು ರವಾನ ಹಾಕಬೇಕು. ನೀವು ಅಕ್ಕಿ ದೋಸೆ ತಿಂದಿದ್ದರ ರವೆ ಮತ್ತು ಮೊಸರಿನ ದೋಸೆ ತಿಂದಿರಬಹುದು. ಇದು ಆಲೂಗಡ್ಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ. ಈ ಥರ ರವಾನ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಜಾರಿಗೆ ಪೇಸ್ಟ್ ಮಾಡಿಕೊಂಡು ಬರಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಉಳಿದದೆಲ್ಲ ಕಲಸಿ ಹಾಕಬೇಕು. ಇದೇನು ಎಷ್ಟು ತೆಳುವಾದರೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಅಂದರೆ 1 ದೊಡ್ಡ ಸ್ಪೂನ್ನಿಂದ ಟೇಬಲ್ ಸ್ಪೂನಷ್ಟು ಹಾಕಬೇಕು. 1 ಬಟ್ಲು ರವಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಗಂಟು ಇರದ ಹಾಗೆ. ನಂತರ ಇದೊಂದು 5-10 ನಿಮಿಷ ಬಿಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಮತ್ತು ಸಣ್ಣಗೆ ಈರುಳ್ಳಿನ ಹೆಚ್ಚಿರೋದು ಹಾಕಬೇಕು ಒಳಗಡೆ. ನೀವು ಏನೇನು ಒಳಗಡೆ ನಿಮಗೆ ಟೇಸ್ಟ್ ಹಾಕ್ಬೇಕು ಅನಿಸುತ್ತೆ ಅವೆಲ್ಲ ತರಕಾರಿಗಳನ್ನು ಹಾಕ್ಬೋದು. ಬರೀ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೋದು ಟೇಸ್ಟ್ ಬರುತ್ತೆ. ಸಣ್ಣಗೆ ಕೊತ್ತಂಬರಿ ಹೆಚ್ಚಿರೋದು, ಈರುಳ್ಳಿ ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ನಾವು ಉಪ್ಪು ಹಾಕಿರ್ತೀವಿ ಆಲೂಗಡ್ಡೆಯಲ್ಲಿ, ಅದಕ್ಕೆ ಸ್ವಲ್ಪ ಹಾಕಬೇಕು. ಮತ್ತೊಂದು ಕಡೆ ಚಟ್ನಿ ಮಾಡೋಕ್ಕೆ ಎಣ್ಣೆ, ಬೆಳ್ಳುಳ್ಳಿ ಹೆಸರುಗಳು, ಒಣಮೆಣಸಿನ್ಕಾಯಿ 1 3-4 ಮತ್ತು ಎಳ್ಳನ್ನ, ಬಿಳಿ ಎಳ್ಳು ಹಾಕಬೇಕು. 2 ಸ್ಪೂನಷ್ಟು ಬಿಳಿ ಎಳ್ಳು. ನಂತರ ಟೊಮೆಟೊ ಹೆಚ್ಚಿರೋದು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಬೇಕು. ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಈ ಥರ ಚೆನ್ನಾಗಿ ಹುರ್ಕೊಂಡು ಇದ್ರ ಚಟ್ನಿನ ಮಾಡ್ಕೊಂಡು ಬರಬೇಕು. ದೋಸೆಗೆ ಚಟ್ನಿ ಇದು ನೋಡಿ. ಇವಾಗ ಸ್ಟೋವ್ನ ಬಂದ್ ಮಾಡಿ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿ ಥರ ಮಾಡ್ಕೊಳ್ಬೇಕು. ಇದು ದೋಸೆಗೆ, ಇಡ್ಲಿ ಕೂಡ ಬರುತ್ತೆ. ಬೇರೆ ದೋಸೆಗಳಿಗೆ ಕೂಡ ಚೆನ್ನಾಗಿ ಹತ್ತುತ್ತೆ ಈ ಚಟ್ನಿ ನೋಡಿ. ಈ ಥರ ಬಿಟ್ಟರು ನಡೆಯುತ್ತೆ. ಬೇಕಾದರೆ ಒಗ್ಗರಣೆ ಕೂಡ ಹಾಕ್ಕೋಬೋದು, ಹಾಗೆ ಬಿಟ್ಟರು ಟೇಸ್ಟ್ ಬರುತ್ತೆ. ನಂತರ ಒಗ್ಗರಣೆಗೆ ಎಣ್ಣೆ ಕಾಸಿ ಹಾಕಿದ್ದೇನೆ. ಸಾಸಿವೆ, ಜೀರಿಗೆ, ಇಂಗನ್ನ ಹಾಕಿದ್ದೇನೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಎಲ್ಲ ಕಡೆ ಒಗ್ಗರಣೆ ಆಗುತ್ತೆ. ಇವಾಗ ದೋಸೆನ ಹಾಕಬೇಕು. ಆಲೂಗಡ್ಡೆ ರವೆ ಕಾಂಬಿನೇಷನ್ ದೋಸೆ ತುಂಬ ಟೇಸ್ಟ್ ಬರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ನೀವು ಸಾಫ್ಟ್ನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ನೀರು ದೋಸೆ ಥರ ಹಾಕಬೇಕದು. ಈ ಥರ ಹಾಕಿ ಎಲ್ಲ ಕಡೆ ಕೈ ಆಡಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಇದ್ದಲ್ಲೆಲ್ಲ ಹಾಕ್ಕೋತಾ ಬರಬೇಕು. ಒಮ್ಮೆ ಹಾಕಿಬಿಟ್ರೆ ಸಾಕು. ಸಣ್ಣ ಉರಿಯಲ್ಲಿ ಮೊದಲೇ ಚೆನ್ನಾಗಿ ಹಂಚು ಕಾದಿರಬೇಕು. ಒಂದೇ ಕಡೆ ಬೇಯಿಸಬೇಕು. ಇದು ತುಂಬ ಟೇಸ್ಟ್ ಬರುತ್ತೆ. ಮಾಡಿ ನೋಡಿ ಒಮ್ಮೆ ನೋಡಿ. ಈ ಥರ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಮಕ್ಕಳಂತೂ ತುಂಬ ಆಲೂಗಡ್ಡೆ ದಿನಸು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಬಟ್ಲಿಂದ ಕೂಡ ಹಾಕ್ಬೋದು, ಸೌಂಟ್ಲಿಂದಾದರೂ ಹಾಕ್ಕೊಳ್ಳಿ. ಒಂದು ಸರಿ ಹಾಕಿಬಿಟ್ರೆ ಆಯಿತು. ಮತ್ತು ಮಧ್ಯೆ ಮಧ್ಯೆ ಕೈ ಆಡಿಸಬಾರ್ದು. ಸ್ವಲ್ಪ ಡ್ರೈ ಆಗಿದ ನಂತರನೇ ಮತ್ತೆ ಎಣ್ಣೆನ ಹಚ್ಚಿ ತಿರು ಹಾಕಬೇಕು. ನೋಡಿದ್ರಲ್ಲ ವಿಡಿಯೋ, ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು
ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ.